ಗುಣಲಕ್ಷಣಗಳನ್ನು ಹೇಳ್ತಾ ಇದ್ದೀನಿ. ಬೆಳಕಿಗೆ ಕೆಲವೊಂದು ಗುಣಗಳಿದ್ದಾವೆ. ನಾನು 2 ಗುಣಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದನೇದು, ಬೆಳಕು ನೇರವಾಗಿ ಸರಳ ರೇಖೆಯಾಗಿ ಹೋಗುತ್ತದೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಇದು ಬೆಳಕಿನ ಒಂದು ಗುಣಲಕ್ಷಣ ಇದೆ. ಎರಡನೆಯದು, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದರ ಪಥವನ್ನು ಬದಲಾಯಿಸುತ್ತದೆ. ಇದು ಗಾಜಿನ ಪಥ, ಗಾಜಿನ ಮಾಧ್ಯಮ, ಇದರ ಸುತ್ತ ಗಾಳಿಯ ಮಾಧ್ಯಮ. ಇದು ಗಾಜಿನ ಮಾಧ್ಯಮ, ಇದರ ಸುತ್ತ ಏನಿದೆ? ಗಾಳಿಯ ಮಾಧ್ಯಮ. ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಬೆಳಕು ಏನ್ ಮಾಡುತ್ತೆ? ತನ್ನ ಪಥವನ್ನು ಬದಲಾಯಿಸುತ್ತೆ ಅಂತೇಳಿ ಇದು ಒಂದು ಬೆಳಕಿಗಿರೋ ಒಂದು ಗುಣಲಕ್ಷಣ. ಅದನ್ನ ಒಂದು ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ನೋಡಿ, ಅವನು ಹಿಂಗ್ ಬಿಡ್ತಾ ಇದ್ದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದರ ಪಥವನ್ನು ಬದಲಾಯಿಸುತ್ತದೆ. ಈ ಕ್ರಿಯೆಯನ್ನು ವಕ್ರೀಭವನ ಎಂದು ಬೆಳಕಿನ ವಕ್ರೀಭವನ ಎಂದು ಹೇಳ್ತಾರೆ. ತೋರ್ಸ ಅವ್ರಿಗೆ, ಅಲ್ಲ ಈಗ ತೋರ್ಸಿಂಗ ಯಾವ ತರ ಕಾಣ್ತಾ ಇದೆ ಅಂತ ದೊಡ್ಡದಾಗಿ ಯಾಕೆ ನೀರೊಳಗೆ ಹೋದಾಗ ಹೆಂಗ್ ಕಾಣುತ್ತೆ? ಯಾಕೆ ಈ ತರ ಕಾಣುತ್ತೆ? ಯಾಕೆ ಕಟ್ಟಾದ ಪೆನ್ಸಿಲ್ ಯಾಕೆ ಮುರಿದೋಗಿರೋ ತರ ಕಾಣಿಸ್ತಾ ಇದೆ ನೀರಲ್ಲಿ ಇಟ್ಟಾಗ? ಅದಕ್ಕೆ ಇದು ನೀರಿನ ಮಾಧ್ಯಮ, ಹೊರಗಿರೋದು ಗಾಳಿಯ ಮಾಧ್ಯಮ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಅದರ ಪಥವನ್ನು ಬದಲಾಯಿಸುತ್ತದೆ. ಹಾಗಾಗಿ ಮುರಿದ ಅನುಭವ ಮುರಿದ ಅನುಭವವನ್ನು